ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧ ನಡೀತಾ ಇದೆ. ಅದರ ನೇರ ಪರಿಣಾಮ ನಮ್ಮ ದೇಶಕ್ಕಾಗ್ತಾ ಇದೆ, ರಾಜ್ಯದ ಮೇಲೆ ಆಗ್ತಾ ಇದೆ. ರಾಜ್ಯದ ಹೋಟೆಲ್ಗಳಿಗೆ ಯುದ್ಧದ ಎಫೆಕ್ಟ್ ತಟ್ಟಿದೆ. ಹೋಟೆಲ್ಗಳಿಗೆ ಮೊನ್ನೆಯಿಂದಲೇ ಸಿಲಿಂಡರ್ ಬಂದ್ ಆಗಿದೆ, ಸಪ್ಲೈ ಬಂದ್ ಆಗಿದೆ. ಹೋಟೆಲ್ಗಳಿಗೆ ಬರ್ತಾ ಇಲ್ಲ ಅಡುಗೆ ಗ್ಯಾಸ್ ಸಿಲಿಂಡರ್, ಮತ್ತೆ ರೇಟ್ ಕೂಡ ಜಾಸ್ತಿ ಮಾಡಿದ್ದಾರೆ. ಬೆಂಗಳೂರಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಬಂದ್ ಆಗಿದೆ. ಇದು ನಗರದ ಅರ್ಧದಷ್ಟು ಹೋಟೆಲ್ಗಳು ಬಂದ್ ಆಗುವಂತ ಸಾಧ್ಯತೆ ಇದೆ ಇದರ ಎಫೆಕ್ಟ್ ನಿಂದಾಗಿ. ಸೊ ಇವತ್ತೇ ಹೋಟೆಲ್ಗಳು ಬಂದ್ ಆಗುವಂತ ಚಾನ್ಸಸ್ ಇದೆ. ಗ್ಯಾಸ್ ಕೊಡ್ಲಿಲ್ಲ, ಸಪ್ಲೈ ಆಗ್ಲಿಲ್ಲ ಅಂತಂದ್ರೆ ಹೋಟೆಲ್ ಬಂದ್ ಮಾಡೋ ಎಚ್ಚರಿಕೆಯನ್ನ ಹೋಟೆಲ್ ಸಂಘ ಕೊಟ್ಟಿದೆ. ಹೋಟೆಲ್ ಬಂದ್ ಆದ್ರೆ ಕಾಫಿ, ಟೀ, ಊಟ, ತಿಂಡಿ ಬಂದ್ ಆಗುತ್ತೆ. ಇನ್ನು ನಗರದ ಪಿಜಿಗಳಿಗೂ ಕೂಡ ಈ ಸಿಲಿಂಡರ್ ಗ್ಯಾಸ್ ಅಭಾವ ತಟ್ಟಲಿದೆ. ಗ್ಯಾಸ್ ಬರ್ದೇ ಇದ್ರೆ ಹೋಟೆಲ್ ನಂಬಿಕೊಂಡವರಿಗೆ, ಊಟ ತಿಂಡಿ ಅಂತ ನಂಬಿಕೊಂಡವರಿಗೆ ಶಾಕ್ ಆಗುತ್ತೆ. ಗ್ಯಾಸ್ ಕೊರತೆ ಇದ್ರೆ ಇವತ್ತು ಕೇಂದ್ರ ಸರ್ಕಾರ ಮಹತ್ವದ ಸಭೆಯನ್ನ ಮಾಡ್ತಾ ಇದೆ. ಇಲ್ಲಿ ತನಕ ಏನಿಲ್ಲ ಅಂತಾನೆ ಕೇಂದ್ರ ಸರ್ಕಾರ ಹೇಳ್ತಿರೋದು ಅಂತ ಸಮಸ್ಯೆ. ಬಟ್ ಇವತ್ತು ಸಭೆ ಆದ್ಮೇಲೆ ಯಾವ ತರ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಅನ್ನೋದನ್ನ ನೋಡಬೇಕು. ದಿನಕ್ಕೆ 22,000 ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗ್ತಾ ಇತ್ತು. ಸೊ ಇವತ್ತು 11,000 ಕಮರ್ಷಿಯಲ್ ಸಿಲಿಂಡರ್ ಮಾತ್ರ ಪೂರೈಕೆ ಆಗಿದೆ. ಈಗಾಗಲೇ ಕೆಲ ಹೋಟೆಲ್ಗಳಲ್ಲಿ ಗ್ಯಾಸ್ ಇಲ್ಲದೆ 2 ಸ್ಟವ್ಗಳಲ್ಲಿ ದೋಸೆ ಮಾಡ್ತಾ ಇದ್ದಾರೆ. ಗಾಂಧಿನಗರದ ರಸ್ಪಾಕ ಹೋಟೆಲ್ ಕೂಡ 3 ದಿನದಲ್ಲಿ ಬಂದ್ ಆಗುವಂತ ಚಾನ್ಸಸ್ ಇದೆ. ಕೆಆರ್ ಸರ್ಕಲ್ ಬಳಿಯ ನಿಸರ್ಗ ಗ್ರ್ಯಾಂಡ್ ಹೋಟೆಲ್ ಕೂಡ 2 ದಿನದಲ್ಲಿ ಬಂದ್ ಆಗುವಂತ ಚಾನ್ಸಸ್ ಇದೆ. ಬೆಂಗಳೂರಿನಲ್ಲಿ ಸುಮಾರು 45,000 ಹೋಟೆಲ್ಗಳಿವೆ ಅಂದಾಜು. ಪ್ಲಸ್ ನಾವು ಯಾವುದೇ ಕಾರಣಕ್ಕೆ ಬಂದ್ ಮಾಡೋದಿಲ್ಲ, ಬಂದ್ ಮಾಡುವುದು ನಮ್ಮ ಜಾತಕದಲ್ಲೇ ಇಲ್ಲ. ಆದರೆ ಸರ್ಕಾರ ನಮಗೆ ಅಗತ್ಯವಿರುವಂಥ ವಾಣಿಜ್ಯ ಗ್ಯಾಸ್ ಅಂದರೆ ಕಮರ್ಷಿಯಲ್ ಗ್ಯಾಸ್ ಕೊಡದೇ ಇದ್ದರೆ ಅನಿವಾರ್ಯ ಯಾವ ಹೋಟ್ಲು ರನ್ ಮಾಡಲಿಕ್ಕಾಗುವುದಿಲ್ಲ. ಇದು ಹೋಟೆಲ್ ಮಾಲೀಕರಿಗೂ ತೊಂದರೆ, ನಮ್ಮ ನೆಚ್ಚಿನ ಗ್ರಾಹಕರಿಗೂ ತೊಂದರೆ ಆಗ್ತದೆ. ಕೇಂದ್ರ ಸರ್ಕಾರ 60 ದಿನದಿಂದ 70 ದಿನದವರೆಗೆ ನಮಗೆ ಬೇಕಾದಷ್ಟು ಸ್ಟಾಕ್ ಇದೆ ಅಂತ ಕೇಂದ್ರ ಮಂತ್ರಿಗಳೇ ಟ್ವೀಟ್ ಮಾಡಿರುವಾಗ ಕೇವಲ 10 ದಿನದಲ್ಲೇ ಇವಾಗ ವಾಣಿಜ್ಯ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. ಆಶಿಕ್ ಮುಲ್ಕಿ, ಒಂದು ದಿನಕ್ಕೆ ಎಷ್ಟು ಸಪ್ಲೈ ಆಗ್ತಾ ಇತ್ತು ಈ ಹಿಂದೆ ಕಮರ್ಷಿಯಲ್ ಸಿಲಿಂಡರ್, ಮತ್ತೆ ಇವಾಗ ಯಾವ ತರ ಅಭಾವ ಎದುರಾಗಿದೆ? ಸೊ ಇವತ್ತು ಕೆಲವು ಹೋಟೆಲ್ ಬಂದ್ ಆಗುತ್ತೆ ಅಂತ ಹೇಳ್ತಾ ಇದ್ರಲ್ಲ, ಅದರಂತೆ ಬಂದ್ ಆಗಿದೆಯಾ? ಶರ್ಮಿತಾ, ಇದುವರೆಗೂ ಕೂಡ ಈ ಗ್ಯಾಸ್ ಇಲ್ಲದೇ ಇರುವಂತ ಕಾರಣಕ್ಕಾಗಿ ಹೋಟ್ಲ್ಗಳು ಬೆಂಗಳೂರಿನಲ್ಲಿ ಬಂದ್ ಆಗಿಲ್ಲ. ಆದರೆ ಇದೇ ರೀತಿಯಾಗಿರುವಂತಹ ಸ್ಕ್ಯಾರ್ಸಿಟಿ ಕಮರ್ಷಿಯಲ್ ಸಿಲಿಂಡರ್ನಲ್ಲಿ ಮುಂದುವರೆದ್ರೆ ಇನ್ನೊಂದು 2 ದಿನಗಳ ಬಳಿಕ ನಗರದಲ್ಲಿ ಬಹುತೇಕ ಹೋಟೆಲ್ಗಳು ಬಂದ್ ಮಾಡಬೇಕಾಗಿರುವಂತಹ ಅನಿವಾರ್ಯ ಪರಿಸ್ಥಿತಿ ಎದುರಾಗುವಂತ ಸಂಭವ ಇದೆ. ಸದ್ಯಕ್ಕೆ ನಾನು ಒಂದು ಹೋಟೆಲ್ನ ಕಿಚನ್ ನಲ್ಲಿ ಇದ್ದೀನಿ. ಇಲ್ಲಿನ ವಾಸ್ತವ ಸ್ಥಿತಿಗತಿಗಳನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೀವೇನು ಇಲ್ಲಿ ಗ್ಯಾಸ್ ಸಿಲಿಂಡರ್ಗಳನ್ನು ನೋಡ್ತಾ ಇದ್ದೀರಿ, ಇಲ್ಲಿ ಇದು ಫುಲ್ ಆಗಿರುವಂತ ಗ್ಯಾಸ್ ಸಿಲಿಂಡರ್ಗಳು. ಇದು ಭಾನುವಾರ ಸಂಜೆ ನಗರದಲ್ಲಿ ಹೋಟೆಲ್ಗಳಿಗೆ ಪೂರೈಕೆ ಆಗುವಂತ ಸಂದರ್ಭದಲ್ಲಿ ಈ ಹೋಟ್ಲಿಗೆ ಬಂದಂತ ಗ್ಯಾಸ್ಗಳು, ಇದರಲ್ಲಿ ಹೆಚ್ಚು ಕಮ್ಮಿ 8 ಗ್ಯಾಸ್ಗಳಿದಾವೆ. ಸೊ ಪ್ರತಿದಿನವೂ ಕೂಡ ಇವರಿಗೆ ಇಲ್ಲಿ ಈ ಹೋಟೆಲ್ನಲ್ಲಿ ವ್ಯಾಪಾರ ವಹಿವಾಟು ಮಾಡೋದಕ್ಕೆ ಅಥವಾ ಅಡಿಗೆಗಳನ್ನ ಮಾಡೋದಕ್ಕೆ ಸುಮಾರು 8 ರಿಂದ 10 ಗ್ಯಾಸ್ ಸಿಲಿಂಡರ್ಗಳು ಬೇಕಾಗುತ್ತೆ. ಅಂದ್ರೆ ಇಷ್ಟು ನೀವೇನ್ ನೋಡ್ತಾ ಇದ್ರಿ, ಇಷ್ಟು ಗ್ಯಾಸ್ಗಳು ಇವತ್ತಕ್ಕೆ ಮಾತ್ರ ಇವರಿಗೆ ಲಭ್ಯವಿದೆ. ನಾಳೆ ಬೆಳಿಗ್ಗೆ ಎದ್ದು ಹೋಟೆಲ್ ಬಾಗಿಲು ಓಪನ್ ಮಾಡಬೇಕು ಅಂತಂದ್ರೆ ಇವ್ರ ಹತ್ರ ಗ್ಯಾಸ್ ಇಲ್ಲ ಅನ್ನುವಂಥದ್ದು ವಾಸ್ತವ. ಮತ್ತೆ ಈ ಭಾಗದಲ್ಲಿ ನೀವೇನ್ ನೋಡ್ತಾ ಇದ್ದೀರಿ, ಇವೆಲ್ಲವೂ ಕೂಡ ಖಾಲಿ ಆಗಿರುವಂತಹ ಗ್ಯಾಸ್ ಸಿಲಿಂಡರ್ಗಳು. ಇದನ್ನ ವಾಪಸ್ ತಗೊಂಡು ಮತ್ತೆ ಹೊಸದಾಗಿರುವಂತಹ ಸಪ್ಲೈ ಅವರು ಗ್ಯಾಸ್ ಡಿಸ್ಟ್ರಿಬ್ಯೂಟರ್ಗಳು ಮಾಡಬೇಕಾಗತ್ತೆ. ಆದ್ರೆ ಇದುವರೆಗೂ ಕೂಡ ಮಾಡಿಲ್ಲ. ಕೇಳಿದ್ರೆ ನಮ್ಮ ಹತ್ರ ಗ್ಯಾಸ್ ಇಲ್ಲ ಅನ್ನುವಂತ ಮಾಹಿತಿಯನ್ನು ಡಿಸ್ಟ್ರಿಬ್ಯೂಟರ್ಗಳು ಕೊಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿಯನ್ನು ಹೋಟೆಲ್ ಮಾಲೀಕರು ಕೊಡ್ತಾ ಇದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಪ್ರತಿದಿನವೂ ಕೂಡ 22,000 ಸಿಲಿಂಡರ್ಗಳು ಹೆಚ್ಚು ಕಮ್ಮಿ ಅಂದಾಜು ನಗರದ ಹೋಟೆಲ್ಗಳಿಗೆ ಪೂರೈಕೆ ಆಗ್ತಾ ಇದೆ. ಅಂದ್ರೆ 22,000 ಸಿಲಿಂಡರ್ಗಳು ಅಂತಂದ್ರೆ 4,18,000 ಕೆಜಿಯಷ್ಟು ಸಿಲಿಂಡರ್ ಪ್ರಮಾಣ ನಗರದಲ್ಲಿ ಪೂರೈಕೆ ಆಗ್ತಾ ಇತ್ತು. ಆದ್ರೆ ಇವತ್ತಿನ ಲಭ್ಯತೆಯ ಲೆಕ್ಕಾಚಾರ ನೋಡೋದಾದ್ರೆ ಅರ್ಧಕ್ಕರ್ಧ ಕಡಿಮೆ ಆಗಿರುವಂತದ್ದು. ಹೆಚ್ಚು ಕಮ್ಮಿ 10 ರಿಂದ 11,000 ಸಿಲಿಂಡರ್ಗಳು ಮಾತ್ರ ಸದ್ಯಕ್ಕೆ ಹೋಟೆಲ್ಗಳಲ್ಲಿ ಪೂರೈಕೆ ಆಗಿರುವಂತದ್ದು. ಅಂದ್ರೆ 2,09,000 ಕೆಜಿಯಷ್ಟು ಮಾತ್ರ ಸಿಲಿಂಡರ್ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಆಗಿರುವಂತದ್ದು. ಇದು ಇವತ್ತಿನ ದಿನಕ್ಕೆ ವ್ಯಾಪಾರ ವಹಿವಾಟು ಮಾಡೋದಕ್ಕೆ ನಗರದಲ್ಲಿ ಬಳಕೆ ಆಗುತ್ತೆ. ಅಂದ್ರೆ ಇಲ್ಲಿ ಸ್ಟಾರ್ ಹೋಟೆಲ್ಗಳಿದಾವೆ, ಗಾರ್ಡನ್ ಹೋಟೆಲ್ಗಳಿದಾವೆ, ಅಥವಾ ಸಾಮಾನ್ಯ ಹೋಟೆಲ್ಗಳಿದಾವೆ, ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವಂತವ್ರು ಇದ್ದಾರೆ. ಎಲ್ಲದಕ್ಕೂ ಸೇರಿ 2,09,000 ಕೆಜಿಯಷ್ಟು ಸಿಲಿಂಡರ್ ಗ್ಯಾಸ್ ಇವತ್ತು ನಗರದಲ್ಲಿ ಪೂರೈಕೆ ಆಗಿದೆ. ಇದು ಇವತ್ತಕ್ಕೆ ಮಾತ್ರ ಸೀಮಿತ. ಇನ್ನು ನಾಳೆಗೂ ಕೂಡ ಅಗತ್ಯ ಇದೆ. ಸೊ ಇವತ್ತೇನಾದ್ರೂ ಸಿಲಿಂಡರ್ ಪೂರೈಕೆ ಆಗಿಲ್ಲ ಅಂತಂದ್ರೆ ನಾಳೆಯಿಂದ ಆ ಹೋಟೆಲ್ಗಳನ್ನ ಬಾಗಿಲು ಹಾಕಬೇಕಾಗಿರುವಂತಹ ಪರಿಸ್ಥಿತಿಯಲ್ಲಿ ಹೋಟೆಲ್ ಮಾಲೀಕರು ಇರುವಂತದ್ದು. ಇವತ್ತು
ಬೆಳಿಗ್ಗೆ 10 ಗಂಟೆಗೆ ಕೇಂದ್ರ ಪೆಟ್ರೋಲಿಯಂ ಇಲಾಖೆಯಲ್ಲಿ ಹರ್ದೀಪ್ ಸಿಂಗ್ ಪೂರಿ ಸಚಿವರ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ರಾಜ್ಯದ ಪರವಾಗಿ ರಾಜ್ಯದ ಪ್ರಮುಖ ಸಂಸದರು ಭಾಗಿಯಾಗ್ತಾ ಇದ್ದಾರೆ. ಸೊ ಈ ಸಭೆಯಲ್ಲಿ ಯಾವ ರೀತಿಯಾಗಿರುವಂತಹ ನಿರ್ಧಾರಗಳು ಕೈಗೊಳ್ಳುತ್ತಾರೆ ಅನ್ನುವಂಥದ್ರ ಬಗ್ಗೆ ಹೋಟ್ಲು ಮಾಲೀಕರು ಬಹಳ ನಿರೀಕ್ಷೆಯನ್ನ ಇಟ್ಕೊಂಡಿರುವಂತದ್ದು. ಈ ಅಭಾವ ಕ್ರಿಯೇಟ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಕಮರ್ಷಿಯಲ್ ಗ್ಯಾಸ್ ನ ದರವೂ ಕೂಡ ಏರಿಕೆ ಆಗುವಂತ ಆತಂಕದಲ್ಲಿ ಇರುವಂತದ್ದು. ಶರ್ಮಿತಾ, ಫಾಲೋ ಅಪ್ ಮಾಡೋಣ ಸುದ್ದಿಯನ್ನು. ಥ್ಯಾಂಕ್ ಯು ಸೋ ಮಚ್ ಆಶಿಕ್ ಮುಲ್ಕಿ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಾರೆ.